ಮೇಯರೇ, ತಮಗೆಲ್ಲರಿಗೂ ಮೌರ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸಾಹಿತ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಹೇಳ್ತಾ ಹೋಗ್ತಾರೆ ನೋಡಿ, ಡಿವೈನ್ ಕಾಮಿಡಿ ಈ ಕೃತಿಯನ್ನು ಬರೆದವರು ಅಂದರೆ ಡಾಂಟೆ ಅಂತೇಳಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಕೊನೆಯ ತೀರ್ಪು ಕೃತಿಯ ಕರ್ತರು ಮೈಕೆಲ್ ಎಂಜೆಲೋ. ಹೊಸ ಜೀವನ, ರಾಜಪ್ರಭುತ್ವ, ಔತಣ ಕೃತಿಗಳ ಕರ್ತರು ಡಾಂಟೆ ಅಂತ ನೋಡ್ತೀವಿ. ಪ್ಯಾರಡೈಸ್ ಲಾಸ್ಟ್ ಕೃತಿಯ ಕರ್ತರು ಮಿಲ್ಟನ್. ಪ್ಯಾರಡೈಸ್ ರೀಗೈನ್ಡ್ ಲಿಸಿಡಾಸ ಅಂತ ಬರೆದವರು ಅದೇ ಮಿಲ್ಟನ್. ಕಿರಾತಾರ್ಜುನಿಯ ಕೃತಿಯ ಕರ್ತರು ಭಾರವಿ ಅಂತ ಬರ್ತಾನೆ. ಭಾರವಿಗೆ ಇರತಕ್ಕಂಥ ಒಂದು ಬಿರುದು ಛತ್ರಭಾರವಿ ಅಂತ. ಕಿರಾತಾರ್ಜುನ ಕೃತಿ ಒಳಗೊಂಡಿರುವ ಒಂದು ಸರ್ಗ ಎಷ್ಟು ಅಧ್ಯಾಯಗಳಿಂದ ಕೂಡಿದೆ 18 ಅಧ್ಯಾಯಗಳನ್ನು ಒಳಗೊಂಡಿದೆ. ಸಂಸ್ಕೃತದ ಮಹಾಕಾವ್ಯಗಳಲ್ಲಿ ಒಂದೆನಿಸಿರುವ ಕೃತಿ ಯಾವುದಂದರೆ ಕಿರಾತಾರ್ಜುನಿಯ. ಇದನ್ನು ಬರೆದವರು ಭಾರವಿ, ಗೊತ್ತು ನಿಮಗೆ. ಕಾದಂಬರಿ, ಹರ್ಷಚರಿತೆ ಈ ಕೃತಿಗಳನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಬಾಣ. ಆಮೇಲೆ ಅವನು ಇನ್ನೊಂದು ಕೃತಿಯನ್ನು ಬರೀತಾನೆ, ಚಂಡಿ ಶತಕ ಸ್ತೋತ್ರ ಬರೆದವರು ಅದೇ ಬಾಣ. ಚಂದ್ರ, ಪೀಡ, ಮಹಾಶ್ವೇತ, ಪುಂಡರಿಕ ಪಾತ್ರವಿರ್ತಕ್ಕಂಥ ಒಂದು ಕೃತಿ ಯಾವುದಂದರೆ ಅದು ಕಾದಂಬರಿ. ಆ ಕಾದಂಬರಿಯನ್ನು ಬರೆದವರು ಬಾಣ ಬರೆದಿರ್ತಕ್ಕಂಥ ಕಾದಂಬರಿಯಲ್ಲಿ ಬರುವಂಥ ಪಾತ್ರಗಳೆಂದರೆ ಚಂದ್ರಪೀಡ, ಮಹಾಶ್ವೇತೆ ಮತ್ತು ಪುಂಡರಿಕ. ಈ 3 ಪಾತ್ರಗಳು ಅದರಲ್ಲಿ ಬರ್ತವೆ. ನೆಕ್ಸ್ಟು, ಧರಣಿ ಮಂಡಲ ಮಧ್ಯದೊಳಗೆ ಈ ಒಂದು ಕೃತಿಯನ್ನು ಬರೆದವರು ಮುಳ್ಳೂರು ನಾಗರಾಜ. ಬುಗುರಿ ಕೃತಿಯ ಕರ್ತರು ಮೋಗೊಳ್ಳಿ ಗಣೇಶ್. ಇಟ್ ಈಸ್ ವೆರಿ ಮುಖ್ಯವಾಗಿರ್ತಂಥ ಕೃತಿ ಬುಗುರಿ ಅನ್ನುವಂಥದ್ದು. ಆಮೇಲೆ ತಬ್ಬಲಿಗಳು ಸಣ್ಣ ಕಥೆಯನ್ನು ಬರಿತಾ ಹೋಗ್ತಾರೆ. ಇದನ್ನು ಬರೆದವರು ಡಿ.ಚಿ. ರಾಘವ್ ಅಂತಕ್ಕಂಥ. ಕರಿಮಾಯಿ ಕೃತಿಯ ಕರ್ತರು ಚಂದ್ರಶೇಖರ್ ಕಂಬಾರ್ ಅವರ ಒಂದು ಕೃತಿ ಇದು. ಹಲ್ಮಿಡಿ ಶಾಸನದ ಭಾಷೆ ಯಾವುದಂದರೆ ಪೂರ್ವದ ಹಳೆಗನ್ನಡ. ಇದು ಕನ್ನಡದ ಮೊಟ್ಟ ಮೊದಲ ಶಾಸನ. ಕ್ರಿಸ್ತಪೂರ್ವ 450ರಲ್ಲಿ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಲ್ಮಿಡಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಈ ಒಂದು ಶಾಸನ ದೊರೀತು ಅಂತೇಳಿ ನೋಡ್ತಾ ಹೋಗ್ತೀವಿ. ಇದರಲ್ಲಿ ಬಳಕೆ ಆಗಿರ್ತಕ್ಕಂಥ ಒಂದು ಕರ್ಮಣಿ ರೂಪ ಅಂದರೆ ಪೊಗಳೆ ಪೊಟ್ಟಣ ಎಂಬುದು ಇಲ್ಲಿ ಬಳಕೆಯಾಗಿರುವಂಥ ಕರ್ಮಣಿ ರೂಪ. ಕರ್ತೃ, ಕರ್ಮ, ಕರ್ಮಣಿ ಅಂತ ಬರ್ತಲ್ಲ ಆ ರೂಪಗಳು ಬಳಕೆಯಾಗಿದ್ದು. ಇಲ್ಲೊಂದು ಸಮಾಸ ಬಳಕೆ ಆಗುತ್ತೆ. ಪೆತ್ತಜಯನ ಎಂಬ ಒಂದು ಸಮಾಸ ಏನಾಗಿದೆ ಅಂದರೆ ಇಲ್ಲಿ ಬಳಕೆಯಾಗಿದೆ. ಆ ಸಮಾಸ ಪೆತ್ತಜಯನ ಅನ್ನುವ ಹರಿ ಸಮಾಸ. ಯಾವ ಸಮಾಸ? 8 ಸಮಾಸಗಳನ್ನು ನೋಡ್ತಾ ಹೋಗ್ತೀವಿ. ಆ 8 ಸಮಾಸಗಳಲ್ಲಿ ಹರಿ ಸಮಾಸ 1 ಅಂತೇಳಿ ನೋಡ್ತೀವಿ. ಆ ಒಂದು ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿರ್ತಕ್ಕಂಥ ಸಮಾಸ ಯಾವುದಂದ್ರೆ ಹರಿ ಸಮಾಸ. ಸೊ ಆ ಪದ ಯಾವುದಂದರೆ ಪೆತ್ತಜಯನ ಅಂತೇಳಿ ನೋಡ್ಬೇಕು ನಾವು. ನೆಕ್ಸ್ಟ್, ಐಹೊಳೆ ಶಾಸನದ ಕರ್ತರು ಯಾರಂದರೆ ರವಿಕೀರ್ತಿ. ಕ್ರಿಸ್ತಶಕ 634ರಿಂದ 635. ಕಪ್ಪೆ ಅರಭಟ್ಟ ಶಾಸನದ ಭಾಷೆ ಯಾವುದಂದರೆ ಹಳೆಗನ್ನಡದ ಭಾಷೆ. ಇದನ್ನು ಬಾದಾಮಿ ಶಾಸನ ಅಂತ ಕರಿತೀವಿ ನಾವು. ಇದು ನಮ್ಮ ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಶಾಸನ. ಇದು ಯಾವಾಗ ಸಿಗ್ತೈತಪ್ಪ ಅಂದರೆ 7ನೇ ಶತಮಾನದಲ್ಲಿ. ಆ ಒಂದು ಶಾಸನದಲ್ಲಿ ಹೇಳಿರ್ತಕ್ಕಂಥ ಮಾತು ಯಾವುದಪ್ಪ ಅಂದರೆ ಸಾಧುಗೆ ಸಾಧು, ಮಾಧುರಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನಿತನ್ ಪೆರ್ನಲ್ಲ ಅನ್ನುವಂಥ ಒಂದು ಭಾಷೆ ಬರುತ್ತೆ. ಇದು ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಶಾಸನ. 3 ಸಾಲುಗಳುಳ್ಳ ಪದ್ಯನ ಏನು ಕರಿತೀವಿ ನಾವು ತ್ರಿಪದಿ ಅಂತ ಕರೆದಿದ್ದೇವೆ. ಇನ್ನೊಂದು ಮಾತು ಹೇಳ್ತಾರೆ ನೋಡಿ ಇಲ್ಲಿ, ಬೀಣ ಮಣಿ ಅಂತು ಬೋಗಿ ಬೀಣ ದುಳ್ಮಣೆ ವಿಲ್ಮನ ಓದೋ ಎಂಬ ವೃತ್ತವಿರುವ ಶಾಸನ ಅಂದರೆ ತಮಟಕಲ್ಲು ಶಾಸನ. ಕ್ರಿಸ್ತಶಕ 500ರಲ್ಲಿ ಸಿಗಿತ್ತು. ತಮಟಕಲ್ಲು ಶಾಸನದಲ್ಲಿರೋದು ಏನಪ್ಪ ಅಂದರೆ ಗುಣಮಧುರಾಂಕ ಒಬ್ಬ ವ್ಯಕ್ತಿಯ ಹೊಗಳಿಕೆ. ಗುಣಮಧುರಾಂಕ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ, ಅವನನ್ನು ಹೊಗಳಿರ್ತಕ್ಕಂಥ ಶಾಸನ ಅಂದರೆ ಅದು ತಮಟಕಲ್ಲು ಶಾಸನ. ಮಾವಳಿ ಶಾಸನವು ಇದೊಂದು ವೀರಗಲ್ಲಾಗಿದೆ. ಆಮೇಲೆ ಇದೊಂದು ದಾನ ಶಾಸನ ಅಂತೇಳಿ ಕರಿತಾ ಹೋಗ್ತೀವಿ. ಪಂಪನನ್ನು ಕವಿತಾ ಗುಣಾರ್ಣವ ಎಂಬ ಹೆಸರಿನಿಂದ ಕರೆದವರು ಯಾರಂದರೆ ಜೀನವಲ್ಲಭ. ಈ ಒಂದು ಶಾಸನವನ್ನು ಯಾವ ಶಾಸನದಲ್ಲಿ ನೋಡ್ತಾ ಹೋಗ್ತೀವಪ್ಪ ಅಂದರೆ ಗಂಗಾಧರಂ ಶಾಸನ, ಕುರುಕ್ಯಾಲ ಶಾಸನ, ಜೀನವಲ್ಲಭನ ಶಾಸನ ಅಂತಲೂ ಕೂಡ ಕರಿತಾ ಹೋಗ್ತಾರೆ. ಪ್ರವೃತ್ತ ಕೃತಿಯ ಕರ್ತರು ಯಾರಪ್ಪ ಅಂದರೆ ಶ್ಯಾಮಕುಂದಾಚಾರ್ಯ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಪ್ರವೃತ್ತ ಅನ್ನುವಂಥ ಒಂದು ಕೃತಿಯನ್ನು ಬರಿತಾ ಹೋಗ್ತಾರೆ. ನಮ್ಮ ಪಂಪನು ತನ್ನ ಕೃತಿಯಲ್ಲಿ ಬಳಸಿರ್ತಕ್ಕಂಥ ಭಾಷೆ ಅಂದರೆ ಪುಲಗೇರಿಯ ತಿರುಳುಗನ್ನಡ ಅಂತ ನೋಡ್ತೀವಿ ನಾವು. ದ್ರಾವಿಡ ಭಾಷೆ ನಿಷ್ಪತ್ತಿ ಕೋಶ ಕೃತಿ ಬರೆದವರು ಅಂತಂದರೆ ಎಲ್.ವಿ. ರಾಮಸ್ವಾಮಿ ಅಯ್ಯರ್. ದ್ರಾವಿಡ ಭಾಷಾ ನಿಷ್ಪತ್ತಿ ಕೋಶ ಅನ್ನುವಂಥ ಒಂದು ಕೃತಿಯನ್ನು ಬರೆದವರು ಅಂದರೆ ಎಲ್.ವಿ. ರಾಮಸ್ವಾಮಿ ಅಯ್ಯರ್. ವರ್ಣನಾತ್ಮಕ ಮೂಲತತ್ವಗಳ ಕೃತಿಯನ್ನು ಬರೆದವರು ಅಂದರೆ ಎಚ್.ಎಸ್. ಬಿಳಿಗಿರಿ.
ಎಚ್ ಎಸ್ ಬಿಳಿಗಿರಿ ಅವ್ರು ಏನು ಮಾಡ್ತಾರೆ ಅಂದರೆ ವರ್ಣನಾತ್ಮಕ ಮೂಲತತ್ವಗಳನ್ನು ಅಂತ ಒಂದು ಕೃತಿಯನ್ನು ಏನು ಮಾಡ್ತಾರೆ ಬರೀತಾ ಹೋಗ್ತಾರೆ ಅಂತ ನೋಡ್ತೀವಿ. ಇಷ್ಟು ಸಾಹಿತ್ಯದ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು